ಇಷ್ಟು ದೊಡ್ಡ ಮಂಚ ಇರುವಾಗ ಕೆಳಗ್ ಕೂತ್ಕೊಂಡು ನಿದ್ದೆ ಮಾಡೋ ಪರಿಸ್ಥಿತಿ ಏನಾಗಿತ್ತು ನಿನಗೆ? ಅಮ್ಮ ಏನಿಲ್ಲ, ಯಾಕೋ ಬೆಡ್ ತುಂಬಾ ಅನ್ಕಂಫರ್ಟಬಲ್ ಅನ್ಸ್ತಾ ಇತ್ತು. ಇಲ್ಲಿ ಕೂತ್ಕೊಂಡು ಹಾಗೆ ಮೊಬೈಲ್ ನೋಡ್ತಿದ್ದೆ, ನಿದ್ರೆ ಮಾಡ್ಬಿಟ್ಟಿದೀನಿ ಅಷ್ಟೆ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ಏನಮ್ಮ ಹೀಗಿದ್ಯಾ? ನನಗ್ ನಿನ್ನ ಬಿಟ್ರೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಗುರು, ದೈವ ಎಲ್ಲ ನೀನೇ ಅಲ್ವಾ? ನಾನು ಏನು ಮುಚ್ಚಿಟ್ಟಿಲ್ಲ. ಯಾಕೆ ನಿನಗೆ ಹೀಗೆ ಅನ್ನಿಸ್ತಿದೆ? ನೀನು ಫ್ರೆಶ್ ಅಪ್ ಆಗಿ ಬಾ, ನಾನು ನಿಂಗೆ ಕಾಫಿ ತರ್ತೀನಿ. ದೇವ, ಅಮ್ಮ ನಾನು ಫ್ರೆಶ್ ಅಪ್ ಆಗಿ ಬರೋವರೆಗೂ ನೀನ್ ಇಲ್ಲೇ ಕೂತಿರು. ಇಲ್ಲೇ ಇರು. ನನ್ಗೇನಾದ್ರೂ ಮಾಧುರಿ ಭ್ರಮೆ ಕಾಡ್ತಾ ಇದೆಯಾ? ಮತ್ತ ನಗು, ವಾರ್ನಿಂಗ್ ಅದು ಭ್ರಮೆನಾ? ಓ, ನನ್ನ ಸುತ್ತ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ವೇ? ಅಮ್ಮ, ಕ್ಷಮ್ಸೋ ಮಾತೇ ಇಲ್ಲ. ಕೇಳಿಸ್ತಾ? ಛೇ, ಈ ಪ್ಲಾನ್ ಫ್ಲಾಪ್ ಆಗೋಯ್ತಾ? ಹೋಗ ಸಮಾಧಾನ ಮಾಡ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಮೇಲೆ ನಾನು ಕೃಷ್ಣ ಇಬ್ರು ಮಾತಾಡಲ್ಲ ನಿನ್ ಜೊತೆ. ಸುಮ್ಮನಿರೋ, ಬ್ಲಾಕ್ ಮೇಲ್ ಮಾಡ್ಬೇಡ. ಹೋಗ್ತೀನಿ. ಬೇಬಿ, ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? I'm too busy, you know. ಬೇಬಿ, ನಿನ್ನ ಆಮೇಲೆ ನೋಡ್ಕೊಂತೀನಿ. ರಚ್ಚು ರಚ್ಚು. ಕೃಷ್ಣ, ನನ್ನ ಕಿಚನಲ್ಲಿ ಕೆಲಸ ಇದೆ. ನಿಂಗೇನಾದ್ರು ಬೇಕಂದ್ರೆ ನನ್ನ ಕರಿ. ಸರಿ ಅಮ್ಮ. ಏನ್ ಕೆಲಸ? ರಚ್ಚು ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್, ಐ ಆಮ್ ಸಾರಿ. ರಚ್ಚು, ರಚ್ಚು ನಿಂತ್ಕೊ ಇಲ್ಲಿ. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಇವತ್ತಿಂದ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಸಂಜೀವಂಗ್ ಬ್ರೈನ್ ವಾಶ್ ಮಾಡ್ಬಿಡ್ಬೇಕು. ರಚನನ್ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ಬೇಕು. ಈ ಕನಕಾಂಬರಿಯ ಕರಾಮತ್ ಏನು ಅನ್ನೋದು ಇವತ್ತು ನಿನಗೆ ಗೊತ್ತಾಗತ್ತೆ. ಅಕ್ಕ, ಕಾಫಿ ಕುಡಿದ್ರಾ? ಕುಡ್ದಿಲ್ಲ ಅಂದ್ರೆ ಕುಡಿಯೋಣ. ಊಟ ತಿಂಡಿ ವಿಷಯದಲ್ಲಿ
ನೀನಂತೂ ತುಂಬಾ ಪಂಕ್ಚುವಲ್ ಅಲ್ವಾ? ರಚು ನಿಂತ್ಕೊ ಇಲ್ಲಿ. ಐ ಲವ್ ಯು. ರಚ್ಚು, ರಚ್ಚು, ಏನ್ ಜೀವ ನೀವು ಮನೆಯವ್ರ ಎದುರಿಗೆ ಸಂಜೀವ, ಚಿಕ್ಕಪ್ಪ, ಐ ಲವ್ ಯು ಹೇಳಿದ ಬಾಯಲ್ಲಿ ರಚನಾನ ಸಾರಿಯು ಕೇಳ್ಬಿಡು. ಗಡ್ಡ ಹೆಂಡತಿ ಪಂಚಾಯಿತಿ ಇಲ್ಲೇ ಮುಗ್ದೋಗತ್ತೆ. ಸರಿ ಚಿಕ್ಕಪ್ಪ. ನೆನ್ನೆ ಅದು ಎಮೋಷನಲ್ಲಿ, ಟೆನ್ಷನಲ್ಲಿ ನಿನ್ನ ಕೈಲಿ ಸಾರಿ ಕೇಳಿಸಿ ನಾನು ತಪ್ಪು ಮಾಡ್ಬಿಟ್ಟೆ. ನಾನು ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ ನೀನು ದೇವಿಗೆ ಶಿಕ್ಷೆ ಕೊಟ್ಟಿದ್ದು ಸರಿನೇ ಅನಿಸ್ತು. ಎನಿವೆ, ಅದು ಮುಗ್ದು ಹೋಗಿರೋ ಕತೆ. ಇನ್ಮೇಲೆ ಎಷ್ಟೇ ಕೋಪ ಬಂದರೂ ಒಂದು ಕ್ಷಣ ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ಮಾತಾಡ್ತೀನಿ. ಇದನ್ನು ಪ್ರಾಮಿಸ್ ರಚ್ಚು. ಐ ಆಮ್ ರಿಯಲಿ ಸಾರಿ. ಎಲ್ಲರ ಮುಂದೆ ಸಾರಿ ಕೇಳಿಸಿ ಮನ್ಸಿಗೆ ನೋವು ಮಾಡಿಸಿದ್ರಿ. ಈಗ ಅವರೆಲ್ಲರ ಮುಂದೆನೆ ನೀವು ಸಾರಿ ಕೇಳಿ ನನ್ನ ಮನಸ್ಸನ್ನ ಕೂಲ್ ಮಾಡಿಬಿಟ್ರಿ. ಜೀವ, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ರಚು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರ ದೇವಿ, ನಿಮ್ಮ ಅಣ್ಣಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಮ್ಗೋಸ್ಕರ ಅವ್ರು ನನ್ನ ಜೊತೆನೆ ಜಗಳ ಮಾಡ್ಕೊಂಡ್ರು. ಇನ್ಮೇಲೆ ನೀವು ಇನ್ನೂ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೋಬೇಕು. ಯಾವ ಮಿಸ್ಟೇಕ್ಸು ಮಾಡಬಾರ್ದು. ಖಂಡಿತ ಅದಕ್ಕೆ ನಾನು ಇನ್ಮೇಲೆ ಎಚ್ಚರಿಕೆಯಿಂದ ಇರ್ತೀನಿ. ಗುಡ್. ಜೀವಾ, ಕಾಫಿ? ಐ ಆಮ್ ವೇಟಿಂಗ್. ಅಮ್ಮೋರೆ, ದೊಡ್ಡಮ್ಮಂಗೆ ಕೊಡ್ಬೇಕಾಗಿರೋ ಇಂಜೆಕ್ಷನ್ ಖಾಲಿ ಆಗಿದೆ. ನಾನು ಖಾಲಿ ಬಾಟಲ್ ತಂದು ಕೊಡ್ತೀನಿ ನಿನಗೆ. ನೀನು ಅದನ್ನ ಮೆಡಿಕಲ್ ಸ್ಟೋರ್ಗೆ ತಗೊಂಡೋಗಿ ಹೊಸ ಇಂಜೆಕ್ಷನ್ ಬಾಟಲ್ ತಗೊಂಬಾ. ಸರಿ ಮೇಡಮ್. ನಾನು ಬಾಟಲ್ ಬರ್ತೀನಿ. ಸರಿ ಆಯ್ತು. ಅಯ್ಯೋ ದೇವ್ರೆ, ಆ ಇಂಜೆಕ್ಷನ್ ಬಾಟಲ್ ನನ್ನ ಹತ್ರನೇ ಇದೆ ಅಲ್ಲ. ಈಗ ದೇವಿ ಹೋಗಿ ಅತ್ತೆ ರೂಮನ್ನ ಚೆಕ್ ಮಾಡಿದ್ರೆ ಬಾಟಲ್ ಅಲ್ಲಿ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಮನೇಲಿ ಎಲ್ಲಾರನ್ನೂ ವಿಚಾರಿಸ್ತಾಳೆ. ಬೈ ಚಾನ್ಸ್ ಕಪಿಲ್ ಏನಾದರೂ ನನ್ನ ಬಾಟಲ್ನ ನಿಧಿ ಕೊಟ್ಟು ಕಳಿಸ್ತೆ ಅನ್ನೋದು ಹೇಳ್ಬಿಟ್ರೆ ದೊಡ್ಡ ಪಂಚಾಯಿತಿ ಆಗುತ್ತೆ. ಬಾಟಲ್ ಹೇಗೆ ನಿನಗೆ ಸಿಕ್ತು ಅಂತ ಪ್ರಶ್ನೆಗಳೆದ್ದು ನಾನು ಡ್ಯೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿರೋದು, ಅತ್ತೆ ರೂಮಿಗೆ ಕದ್ದು ಮುಚ್ಚಿ ಹೋಗಿ ಬರೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಇದೇ ಅವಕಾಶ ಅನ್ಕೊಂಡು ದೇವಿ ನನಗೊಂದು ಗತಿ ಕಾಣಿಸ್ಬಿಡ್ತಾಳೆ. ಅದಾಗಬಾರ್ದು ಅಂದರೆ ಅವಳ ಅತ್ತೆ ರೂಮಿಗೆ ಹೋಗೋಕೆ ಮುಂಚೆ ನಾನು ಈ ಔಷಧಿ ಬಾಟಲ್ನ ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಡ್ಬೇಕು. ಹಾ ಹೇಳು. ಓ ಅದು ಒನ್ ಡೇ ಕೆಲ್ಸಕ್ಕೆ ಅಂತ ಕೇಳಿದ್ದೆ.
ಈ ಇಂಜೆಕ್ಷನ್ ಬಾಟಲ್ನ ನೆನ್ನೆಯಿಂದ ಹುಡುಕ್ತಾ ಇದ್ದೀನಿ. ನಿಮ್ ಹತ್ರ ಇದೆ ಅಂತ ಹೇಳ್ಬಾರ್ದಾ? ಛೆ, ಏನ್ ದೊಡಮ್ಮ ಇಷ್ಟು ಕೇರ್ಲೆಸ್ ಆಗಿದ್ದೀರಲ್ಲ. ನಿಮ್ ಕೈಲಿ ಹೇಗ್ ಬಂತಿದ್ದು? ದೊಡಮ್ಮ ಹೇಳಿ, ಇದೆಲ್ಲಿತ್ತು? ನಿಮಗೆ ಹೇಗೆ ಸಿಕ್ತು? ಅದು ಮೊನ್ನೆ ನೀನು ನನಗೆ ಇಂಜೆಕ್ಷನ್ ಕೊಟ್ಟಿಯಲ್ಲ, ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಇದು ಕೆಳಗಡೆ ಬಿದ್ದಿತ್ತು. ನಾನೇ ಎತ್ಕೊಂಡಿದ್ದೆ, ನೀನು ಬಂದಾಗ ಕೊಡೋಣ ಅಂತ. ಓ ಹೌದಾ, ಇದು ಖಾಲಿ ಆಗೋಗಿದೆ ದೊಡಮ್ಮ. ರೂಪಿಣಿಗೆ ಹೇಳಿ ಹೊಸ ತರಿಸ್ತೀನಿ. ಅವಳು ತಿಂಡಿ ತಂದ್ಕೊಟ್ಲಾ ನಿಮಗೆ? ಸರಿ ದೊಡಮ್ಮ, ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ. ಥ್ಯಾಂಕ್ ಯು ಅತ್ತೆ, ನನ್ನ ನೀವು ಕಾಪಾಡ್ಬಿಟ್ರಿ. ಹಾಗೆ ಸಾರಿ, ನನ್ನಿಂದ ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಹಾಗಾಯ್ತು. ಚಿಂತೆ ಮಾಡಬೇಡಿ ಅತ್ತೆ, ನವರಾತ್ರಿ ಮುಗಿಯೋದ್ರ ಒಳಗೆ, ಅಂದರೆ ಈ ವಿಜಯದಶಮಿ ದಿನ ಈ ಕತ್ಲೆ ಕೋಣೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ನಾನು ನಿಮ್ಮನ್ನ ಈ ಕೋಣೆಯಿಂದ ಹೊರ ಕರ್ಕೊಂಡು ಬರ್ತೀನಿ. ಈ ಸಲ ಅಮ್ಮನವ್ರ ವಿಜಯದಶಮಿ ಪೂಜೆನ ನೀವೇ ಮಾಡ್ತೀರಾ? ಸರಿ ಅತ್ತೆ, ನಾನು ಇಲ್ಲಿಂದ ಹೊರಡ್ತೀನಿ. ನಾನು ಇಲ್ಲಿದ್ದಷ್ಟು ನಮ್ಮಿಬ್ಬರಿಗೂ ಡೇಂಜರ್. ವಿಜಯದಶಮಿ ದಿನ ನಾನು ಈ ಕೋಣೆಯಿಂದ ಹೊರಗಡೆ ಹೋಗ್ತೀನ? ಅಮ್ಮನವ್ರ ಪೂಜೆನ ನಾನೇ ನನ್ನ ಕೈಯಾರೆ ಮಾಡ್ತೀನ? ದೇವರಿದ್ದಾನೆ, ದೇವರಿದ್ದಾನೆ. ರಚನಾ ರೂಪದಲ್ಲಿ ಬಂದು ನನ್ನನ್ನ ಈ ದ್ರೋಹಿಗಳಿಂದ ಕಾಪಾಡ್ತಿದ್ದಾನೆ. ನೋಡಿ, ಇದು ಹೊಸ ಡಿಸೈನ್, ತುಂಬಾ ಚೆನ್ನಾಗಿದೆ. ಪರಿಮಳ, $1 ಗೋಲ್ಡ್ ತಾನೆ? ಎಸ್ ಸರ್. ಕಸ್ಟಮರ್ಸ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇನ್ ಕೇಸ್ ಮೇಕಿಂಗ್ ಚಾರ್ಜಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಆ ಡಿಸ್ಕೌಂಟು ಈ ಡಿಸ್ಕೌಂಟು ಅಂತ ಕತೆ ಹೇಳಿ ಅವರಿಗೆ ಟೋಪಿ ಹಾಕಬೇಕು. ಓಕೆ ಸರ್. ನೋಡಿ, ತುಂಬಾ ಚೆನ್ನಾಗಿದೆ ಡಿಸೈನ್, ಹೊಸದಾಗಿ ಬಂದಿರೋದು ಇದು. ಪ್ಯೂರ್ ಗೋಲ್ಡ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ವೆಲ್ಕಮ್ ಟು ಶ್ರೀವಾರಿ ಜ್ಯುವೆಲರ್ಸ್. ಹೌ ಮೇ ಹೆಲ್ಪ್ ಯು? ಒಂದು ಚೈನ್ ನೋಡಕ್ ಬಂದಿದ್ದೆ. ಹೌದಾ? ಕಮ್ ಹ್ಯಾವ್ ಅ ಸೀಟ್. ಪರಿಮಳ,
ಮೇಡಮ್, ನಮ್ಮಲ್ಲಿ ಎಲ್ಲ ಥರದ ನ್ಯೂ ಡಿಸೈನ್ಸ್ ವೆರೈಟಿ ಚೈನ್ಸ್ಗಳಿದೆ. ಇವ್ರು ನಿಮಗೆ ತೋರಿಸ್ತಾರೆ. ಸರ್, ಈ ಕೌಂಟರ್ ಖಾಲಿ ಇದೆಯಲ್ಲ, ಇಲ್ಲಿ ಕಳಿಸಿ ಸರ್, ನಾನು ತೋರಿಸ್ತೀನಿ ಚೈನು. ಲೇಡೀಸ್ ಅಟೆಂಡ್ ಮಾಡಿದ್ರೇ ಅವರು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಇದ್ರಲ್ಲೇನು ಸರ್ ಲೇಡೀಸು ಜೆಂಟ್ಸು ಅಂತ? ನಾನು ಅಲ್ಲೇ ಹೋಗಿ ನೋಡ್ತೀನಿ ಬಿಡಿ. ಮೇಡಮ್, ಇವರು ಎಕ್ಸ್ಪರ್ಟು, ಒಡವೆ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದಯವಿಟ್ಟು ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರು ತಗೊಂತೀರಾ? ಇಟ್ಸ್ ಓಕೆ ಸರ್. ಪರಿಮಳ, ಮಂಜಣ್ಣ, ಕಸ್ಟಮರ್ನ ವೇಟ್ ಮಾಡಿಸ್ತಾ ಇದ್ದೀರಾ? ಬ್ರೋ, ಅವ್ರನ್ನ ಪರಿಮಳ ಅವ್ರು ನೋಡ್ಕೊಂತಾರೆ. ಅವರಲ್ಲಿ ಬ್ಯುಸಿ ಇದಾರಲ್ಲ. ಮೇಡಮ್, ಪ್ಲೀಸ್ ಬನ್ನಿ. ಏನ್ ನೋಡ್ತಾ ಇದ್ರಿ? ನಮ್ಮಲ್ಲಿ ತುಂಬಾ ತರ ವೆರೈಟಿ ಇದೆ. ಅಂಡ್ ಮೇಕಿಂಗ್ ಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಮ್ಮಿ ಮಾಡಿಸ್ಕೊಡ್ತೀನಿ. ಓಕೆ, ತೋರಿಸಿ. ಯಾಕೆ ಫೋನ್ ಪದೇ ಪದೇ ಹ್ಯಾಂಗ್ ಆಗ್ತಾ ಇದೆ? ಬ್ಯಾಟ್ರಿ ಇಶ್ಯೂ ಏನಾದರೂ ಆಗಿದೆಯಾ? ವರ್ಕೇ ಆಗ್ತಿಲ್ಲ, ಚೆಕ್ ಮಾಡಿಸ್ಬೇಕು. ಕಪಿಲ್, ಒಂದ್ ನಿಮಿಷ ನೀನ್ ಫೋನ್ ಕೊಡ್ತೀಯ? ಅವ್ನು ಕಾಲ್ ಮಾಡ್ಬೇಕಿತ್ತು. ಕಾಲ್ ಮಾಡ್ಬೇಕಿತ್ತಾ ಅಥವಾ ಫೋನ್ ಚೆಕ್ ಮಾಡ್ಬೇಕಿತ್ತಾ? ಹುಡುಗರ ಫೋನಲ್ಲಿ 108 ವಿಷಯಗಳಿರುತ್ತೆ, ಹಾಗೆಲ್ಲ ಕೊಡಕ್ಕಾಗಲ್ಲ. ಪ್ರೈವಸಿ ಮ್ಯಾಟರ್ಸ್. ನಿಧಿಗೊಂದು ಫೋನ್ ಮಾಡ್ಬೇಕಿತ್ತು. ಏನ್ ಮಾಡ್ಲಿ? ಬಾಮ್ನಿ ಅತ್ತನ್ ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಒದ್ದಾಟ ನೋಡ್ತಾ ಇದ್ರೆ ಏನೋ ಇಂಪಾರ್ಟೆಂಟ್ ಕಾಲ್ ಇರಬೇಕು ಅನ್ಸುತ್ತೆ. ಪರವಾಗಿಲ್ಲ, ತಗೊಳ್ಳಿ. ಅಯ್ಯೋ ಬೇಡ ಕಪಿಲ್, ಹುಡುಗರ ಫೋನಲ್ಲಿ 108 ವಿಷಯಗಳಿರುತ್ತೆ, ಅದು ಅವ್ರ ಪ್ರೈವಸಿ ಮ್ಯಾಟರ್. ಯಾಕೆ ಸುಮ್ನೆ? ನಾ ಬಾಮಿನಿ ಅತ್ತನೇ ಕೇಳ್ತೀನಿ. ಪರವಾಗಿಲ್ಲ, ಒಂದ್ ಕಾಲ್ ತಾನೆ, ತಗೊಳ್ಳಿ. ನಿಮ್ ಪರದಾಟ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ ನನಗೆ. ಪ್ರೈವಸಿ ಒಂದ್ ಸ್ವಲ್ಪ ಒದೆ ತಿನ್ನುತ್ತೆ. ಪರವಾಗಿಲ್ಲ, ನೀವು ತಗೊಳ್ಳಿ. ಹಲೋ ನಿಧಿ, ನಾನ್ ರಚನಾ. ಇದೇನಕ್ಕ, ಯಾವ್ದೋ ಹೊಸ ನಂಬರ್ನಿಂದ ಕಾಲ್ ಮಾಡ್ತಿದ್ಯಾ? ನನ್ ಫೋನ್ ಹ್ಯಾಂಗ್ ಆಗಿತ್ತು, ಅದಕ್ಕೆ ನಮ್ ಕಪಿಲ್ ಫೋನಿಂದ ಫೋನ್ ಮಾಡ್ತಾ ಇದ್ದೀನಿ. ಬೇರೆ ಫೋನು ಸಿಗ್ಲಿಲ್ವಾ ನಿಂಗೆ? ಆ ಕಪಿ ಫೋನಿಂದಾನೇ ಕಾಲ್ ಮಾಡ್ಬೇಕಿತ್ತಾ? ಏಯ್, ಅವನ ಹೆಸರು ಕಪಿಲ್, ಕಪಿ ಅಲ್ಲ. ಮಧ್ಯಾಹ್ನ ಚಿಕ್ಕಮ್ಮಂಗ್ ಫೋನ್ ಮಾಡಿದ್ದೆ, ಅಮ್ಮ ಏನೋ ನಿನಗ್ ಬೈದ್ರಂತೆ. ಬೇಜಾರ್ ಮಾಡ್ಕೋಬೇಡ್ವೆ. ಅದೆಲ್ಲ ಹಳೆ ಮ್ಯಾಟ್ರು ಬಿಡು. ಹೊಸ ವಿಷಯ ಏನು ಅದನ್ನ ಹೇಳು. ನವರಾತ್ರಿ ಹಬ್ಬಕ್ಕೆ ನಿನ್ನನ್ ಕರೆಯೋಣ ಅಂತ ಫೋನ್ ಮಾಡಿದೆ. ನೇರವಾಗಿ ಕರೀಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ದಯವಿಟ್ಟು ನನ್ನ ತಂಗಿಯವರು ನಮ್ಮನೆ ಹಬ್ಬಕ್ಕೆ ಬರ್ಬೇಕು ಅಂತ ವಿನಂತಿ. ಖಂಡಿತ ಬರ್ತೀನಕ್ಕ. ನಾನು ಮನೆಯವ್ರನ್ನೆಲ್ಲ ನಾಳೆ ಕರಿತೀನಿ, ನೀನ್ ಬರೋದಕ್ಕೆ ರೆಡಿ ಆಗ್ಬಿಡು. ಶ್ಯೂರ್. ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ಥ್ಯಾಂಕ್ ಯು ಮೈದ್ನ ಅವ್ರೆ. ವೆಲ್ಕಮ್. ಮೈದ್ನ ಒಂಥರ ಚೆನ್ನಾಗಿದೆ. ಏ ಗಿಣಿ, ನನ್ನೇ ಕಪ್ಪಿ ಅಂತೀಯಾ? ಕಪ್ಪಿ ಚೇಷ್ಟೆ ತೋರಿಸ್ತೀನಿ.
ಮಾಧುರಿ ನನ್ ತಂಟೆಗೆ ಬರ್ಬೇಡ.